ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಈಗಲೂ ಸಹ ಒಂದು ಯುದ್ಧದ ಬಗ್ಗೆ ಮಾತನಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಬಾಂಬು ಬಂದೂಕು ಇಲ್ಲ, ಬದಲಾಗಿ ಬ್ಯಾಟ್ ಮತ್ತು ಬೌಲ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಇವತ್ತು ICC ಮೆನ್ಸ್ T20 ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ಭಾರತಕ್ಕೆ ಅತ್ಯಂತ ಬಲಿಷ್ಠವಾದಂಥ ಕಿವೀಸ್ ನ್ಯೂಜಿಲೆಂಡ್ ಎದುರಾಳಿಯಾಗಿದೆ. ಅವರು ಕೂಡ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾದಂತಹ ಜರ್ನಿಯೊಂದಿಗೆ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತವೂ ಕೂಡ 7 ಬೀಳುಗಳನ್ನು ನೋಡಿಕೊಂಡು ಫೈನಲ್ಗೆ ಬಂದಿದೆ. ಇವತ್ತಿನ ಪಂದ್ಯ ಅತ್ಯಂತ ರೋಚಕವಾಗಿದೆ. ಭಾರತ ಗೆಲ್ಲುವ ಫೇವರೇಟ್ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ. ವಿದೇಶಗಳ ಮಾಜಿ ಆಟಗಾರರು, ಭಾರತದ ಮಾಜಿ ಆಟಗಾರರು ಎಲ್ಲರೂ ಕೂಡ ಟೀಮ್ನ ಸ್ಟ್ರೆಂತ್ ಅನ್ನು ನೋಡಿ ಭಾರತವೇ ಗೆಲ್ಲುತ್ತೆ, ಅಷ್ಟೊಂದು ಪಕ್ವವಾದಂತಹ ಟೀಮ್ ಅಂತಲೇ ಭಾರತದ ಕಡೆಗೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದರೆ ಮಿತ್ರರೇ, ಗೆಲುವು ಅಷ್ಟು ಸುಲಭ ಇಲ್ಲ. ಭಾರತಕ್ಕೆ ಪಿಚ್ನಿಂದ ಹಿಡಿದು ಟೀಮ್ನಲ್ಲೂ ಕೂಡ ಕೆಲವೊಂದಷ್ಟು ನ್ಯೂನತೆಗಳಿದಾವೆ. ಇವತ್ತಿನ ಪಂದ್ಯದಲ್ಲಿ ಭಾರತಕ್ಕಿರುವಂತಹ ಪ್ರಮುಖ ಚಾಲೆಂಜಸ್ಗಳೇನು, ಏನೇನು ವರ್ಕೌಟ್ ಮಾಡಬೇಕು, ಅಹಮದಾಬಾದ್ ಪಿಚ್ನಲ್ಲಿ ಭಾರತದ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂ, ಈ ಸ್ಟೇಡಿಯಂ ಬಗ್ಗೆ ಭಾರತೀಯರಿಗೆ ಸ್ವಲ್ಪ ಅಸಮಾಧಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ನೋಡೋದಕ್ಕೆ ಸುಂದರವಾಗಿದೆ, ಅತಿ ಹೆಚ್ಚು ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ, ಭಾರತದ ಹೆಮ್ಮೆ, ಎಲ್ಲವೂ ಕೂಡ ಸತ್ಯ. ಯಾವಾಗ 2023ರ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಸೋತೋಯ್ತೋ ಅದಾಗ್ತಿದ್ದ ಹಾಗೆ ಭಾರತೀಯರಿಗೆ ಈ ಸ್ಟೇಡಿಯಂ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ. ಅದರಲ್ಲೂ ಈ ಬಾರಿಯ T20 ವಿಶ್ವಕಪ್ನಲ್ಲೂ ಸಹ ಅತ್ಯಂತ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಇದೇ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಭಾರತ ಸೋತಿದೆ. ಹಾಗಾದರೆ ಈ ಅಹಮದಾಬಾದ್ನಲ್ಲಿ ಭಾರತ ಗೆದ್ದೇ ಇಲ್ವಾ? ನ್ಯೂಜಿಲೆಂಡ್ನ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತ ಅನೇಕ ಇಂಪಾರ್ಟೆಂಟ್ ಪಂದ್ಯಗಳನ್ನೇ ಗೆದ್ದಿದೆ, ಬಹಳ ದೊಡ್ಡ ವಿಜಯವನ್ನು ಕೂಡ ಸಾಧಿಸಿದೆ. ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಭಾರತ ಒಟ್ಟು 10 T20 ಪಂದ್ಯವನ್ನು ಆಡಿದೆ. ಇದರಲ್ಲಿ 7 ಪಂದ್ಯವನ್ನ ಭಾರತ ಗೆದ್ದುಕೊಂಡಿದೆ. ನ್ಯೂಜಿಲೆಂಡ್ಗೆ ಈ ಪಿಚ್ನಲ್ಲಿ ಸ್ವಲ್ಪ ನಿರಾಸೆಯೇ ಜಾಸ್ತಿ ಇದ್ದಂತಿದೆ. ಈ ಬಾರಿಯ ವಿಶ್ವಕಪ್ನಲ್ಲೇ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾವನ್ನು ಎದುರಿಸಿತ್ತು ಇದೇ ಅಹಮದಾಬಾದ್ ಸ್ಟೇಡಿಯಂನಲ್ಲಿ. ಆ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ಗೆ ಬಹಳ ಹೀನಾಯ ಸೋಲಾಗಿತ್ತು. ಮೊದಲು ಬ್ಯಾಟ್ ಮಾಡಿದಂತಹ ನ್ಯೂಜಿಲೆಂಡ್ 7 ವಿಕೆಟ್ ನಷ್ಟಕ್ಕೆ 175 ರನ್ನನ್ನು ಗಳಿಸಿತ್ತು. ಆದರೆ ಸೌತ್ ಆಫ್ರಿಕಾ ಕೇವಲ 17.1 ಓವರ್ನಲ್ಲಿ ಕೇವಲ 3 ವಿಕೆಟ್ ಅನ್ನು ಕಳೆದುಕೊಂಡು ಗೆಲುವಿನ ಗುರಿಯನ್ನು ಮುಟ್ಟಿತ್ತು. ಹಾಗೆ ಇದೇ ಪಿಚ್ನಲ್ಲಿ 2023ರಲ್ಲಿ ನಡೆದಂತಹ T20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ಭಾರತದ ವಿರುದ್ಧ 168 ರನ್ಗಳ ಹೀನಾಯ ಸೋಲನ್ನು ಕಂಡಿತ್ತು. ಹೀಗಾಗಿ ಅಹಮದಾಬಾದ್ ಪಿಚ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತದ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗೇ ಇದೆ. ಬ್ಲಾಕ್ ಸಾಯಿಲ್ ಪಿಚ್ ಆಗಿರುವ ಕಾರಣದಿಂದಾಗಿ ಸ್ಲೋ ಬಾಲ್ಗಳಿಗೆ ಹೆಚ್ಚು ಅನುಕೂಲಕಾರಿ. ಭಾರತವನ್ನು ಕಟ್ಟಿ ಹಾಕೋದಕ್ಕೆ ನ್ಯೂಜಿಲೆಂಡ್ ಸ್ಲೋ ಬಾಲ್ಗಳನ್ನು ಪ್ರಯೋಗ ಮಾಡಬಹುದು. ಈ ಹಿಂದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾವೂ ಕೂಡ ಸ್ಲೋ ಬಾಲ್ಗಳನ್ನೇ ಅಸ್ತ್ರದ ರೀತಿಯಲ್ಲಿ ಬಳಸಿಬಿಟ್ಟು ಭಾರತವನ್ನು ಸೋಲಿಗೆ ತಳ್ಳಿತ್ತು. ಫೈನಲ್ ಪಂದ್ಯ ಆಗಿರುವ ಕಾರಣದಿಂದಾಗಿ ಭಾರತದ ಟೀಮ್ ಮ್ಯಾನೇಜ್ಮೆಂಟ್ ಇದನ್ನು ತುಂಬ ಚೆನ್ನಾಗಿ ರೀಡ್ ಮಾಡಿರುತ್ತೆ. ಪ್ಲೇಯರ್ಸ್ಗಳು ಕೂಡ ಇದಕ್ಕೆ ರೆಡಿ ಆಗಿರ್ತಾರೆ. ಆದರೆ ಇವತ್ತಿನ ಪಂದ್ಯಕ್ಕೆ ಪಿಚ್ಗಿಂತಲೂ ಹೆಚ್ಚಾಗಿ ಪ್ಲೇಯರ್ಸ್ಗಳ ಸಮಸ್ಯೆ ಭಾರತದ ಟೀಮ್ಗೆ ಕಾಡ್ತಾ ಇದೆ. ಮುಖ್ಯವಾಗಿ 3 ಬಗ್ಗೆ ಭಾರತಕ್ಕೆ ತಲೆಬಿಸಿ ಶುರುವಾಗಿದೆ. ನಂಬರ್ 1 ಯಾರು ಕೇಳಿದ್ರೆ ವರುಣ್ ಚಕ್ರವರ್ತಿ. ಸದ್ಯ T20 ಫಾರ್ಮ್ಯಾಟ್ನಲ್ಲಿ ವರುಣ್ ಚಕ್ರವರ್ತಿ ನಂಬರ್ 1 ಬೌಲರ್ ಪಟ್ಟವನ್ನು ಗಳಿಸಿದ್ದಾರೆ. ಆದರೆ ಕಳೆದ 4 ಪಂದ್ಯಗಳಲ್ಲಿ ಚಕ್ರವರ್ತಿ ಎದುರಾಳಿ ತಂಡಕ್ಕೆ ರನ್ ಅನ್ನ ಧಾರಾಳವಾಗಿ ಧಾರೆ ಎರಿತಾ ಇದ್ದಾರೆ. ಸದ್ಯ ಭಾರತದ ಟೀಮ್ನ ಸ್ಪಿನ್ನ ಬೆನ್ನೆಲುಬು ಅಂತಂದ್ರೆ ಅದು ವರುಣ್ ಚಕ್ರವರ್ತಿಯೇ. ಅವ್ರ ಮೇಲೆ ಟೀಮ್ ಡಿಪೆಂಡ್ ಆಗಿದೆ. ಆದರೆ ವರುಣ್ ಚಕ್ರವರ್ತಿ ವಿಪರೀತವಾಗಿ ದುಬಾರಿ ಆಗ್ತಾ ಇರುವಂತಹದ್ದು ಟೀಮ್ ಮೇಲೆ ಒತ್ತಡ ತರ್ತಾ ಇದೆ. ಸೂಪರ್ 8ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆಡಿದಂತಹ ಮ್ಯಾಚ್ನಲ್ಲಿ ವರುಣ್ ಚಕ್ರವರ್ತಿ 4 ಓವರ್ಗೆ 47 ರನ್ ಅನ್ನು ನೀಡಿದ್ರು. ಹಾಗೆ ಜಿಂಬಾಬ್ವೆ ವಿರುದ್ಧ 35 ರನ್ ಅನ್ನು ನೀಡಿದ್ರೆ, ವಿಂಡೀಸ್ ವಿರುದ್ಧವಾಗಿ 40 ರನ್ ಅನ್ನು ನೀಡಿದ್ರು. ಮೊನ್ನೆ ಇಂಗ್ಲೆಂಡ್ ವಿರುದ್ಧವಂತೂ 64 ರನ್ ಅನ್ನು ನೀಡಿದ್ರು. ಅತ್ಯಂತ ದುಬಾರಿ ಬೌಲರ್ ಅಂತ ಅನಿಸ್ಕೊಂಡ್ರು. ಕಳೆದ 4 ಪಂದ್ಯದಲ್ಲಿ 186 ರನ್ಗಳನ್ನು ನೀಡಿ ಕೇವಲ 4 ವಿಕೆಟ್ ಅನ್ನು ಗಳಿಸಿದ್ದಿದೆಯಲ್ಲ, ಭಾರತ ತಂಡದ ಮೇಲೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ. ವರುಣ್ ಚಕ್ರವರ್ತಿಯನ್ನ ಟೀಮಿನಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಭಾರತಕ್ಕಿರುವಂತಹ ಆಪ್ಷನ್ ಯಾವುದು? ಕುಲ್ದೀಪ್ ಯಾದವ್ ಇಲ್ಲ ವಾಷಿಂಗ್ಟನ್ ಸುಂದರ್, ಇಬ್ಬರೊಳಗೊಬ್ಬರನ್ನ ಆಡಿಸಬೇಕು. ಫೈನಲ್ನಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ ಮುಂದಾಗುವಂತಹದ್ದು ಬಹಳ ಕಷ್ಟ ಇದೆ, ಸಾಧ್ಯ ಇಲ್ಲ ಅಂತಲೇ ಹೇಳಬಹುದು. ಹೀಗಾಗಿ ವರುಣ್ ಚಕ್ರವರ್ತಿ ಇವತ್ತಿನ ಪಂದ್ಯದಲ್ಲೂ ಕೂಡ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ. ಇವತ್ತೊಂದು ಮ್ಯಾಜಿಕ್ ಸ್ಪೆಲ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಚಕ್ರವರ್ತಿಗಿದೆ. ಈ ವಿಶ್ವಕಪ್ ಆರಂಭದಲ್ಲಿ ಭಾರತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಟೀಮ್ಗೆ ಸರಿಸಮವಾದಂತಹ ಇನ್ನೊಂದು ಟೀಮ್ ಯಾವುದೂ ಇಲ್ಲ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಬರ್ತಾ ಬರ್ತಾ ಭಾರತದ ಬೌಲಿಂಗ್ ಸಾಕಷ್ಟು ವೀಕ್ ಆಗಿ ಕಾಣ್ತಾ ಇದೆ. ಮುಖ್ಯವಾಗಿ ಭಾರತಕ್ಕೆ 6ನೇ ಬೌಲರ್ ಆಪ್ಷನ್ ಕೂಡ ಈಗ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಹೇಳಿದಾಗ ಯಾಕೆ ಶಿವಮ್ ದುಬೆ ಇದ್ದಾರಲ್ಲ, ಶಿವಮ್ ದುಬೆಗಿಂತ ಆಲ್ರೌಂಡರ್ ಬೇಕಾ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಶಿವಮ್ ದುಬೆ ಒಂದೊಂದು ಓವರ್ನಲ್ಲಿ ಕೊಡ್ತಾ ಇರುವಂತಹ ರನ್ಗಳು ಬೂಮ್ರಾ 4 ಓವರ್ನಲ್ಲಿ ಕೊಡುವ ರನ್ಗಳಿಗೆ ಗಿಂತಲೂ ಜಾಸ್ತಿ ಇದೆ. ಉದಾಹರಣೆಗೆ ನೆದರ್ಲ್ಯಾಂಡ್ ವಿರುದ್ಧ ಶಿವಮ್ ದುಬೆ ಕೇವಲ 3 ಓವರ್ ಮಾಡಿದ್ದು,
ಆದ್ರೆ 3 ಓವರ್ಗೆ ಅವರು ಕೊಟ್ಟಂತಹ ರನ್ 35. ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಕೇವಲ 2 ಓವರ್ ಮಾಡಿ 32 ರನ್ಗಳನ್ನ ಕೊಟ್ಟಿದ್ದಾರೆ. ಜಿಂಬಾಬ್ವೆ ವಿರುದ್ಧ ಅತಿ ದುಬಾರಿ ಬೌಲಿಂಗ್ ಮಾಡಿದ್ದಾರೆ. ಕೇವಲ 2 ಓವರ್ ಮಾಡಿ 46 ರನ್ ಕೊಟ್ಟಿದ್ದಾರೆ. ಮೊನ್ನೆ ಇಂಗ್ಲೆಂಡ್ ವಿರುದ್ಧವೂ ಕೂಡ ಕೊನೆಯ ಓವರ್ ಮಾಡುವಂತಹ ಜವಾಬ್ದಾರಿ ಶಿವಮ್ ದುಬೆಗೆ ಸಿಕ್ಕಿತ್ತು. ಆದ್ರೆ ಅವರು ಆ ಓವರ್ನಲ್ಲಿ 22 ರನ್ ಬಿಟ್ಟುಕೊಟ್ರು. ಇದು ಭಾರತದ ಬೌಲಿಂಗ್ ಮೇಲೆ ಒತ್ತಡವನ್ನ ಜಾಸ್ತಿ ಮಾಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಒಂದು ವೇಳೆ ಪಿಚ್ ಸ್ಪಿನ್ಗೆ ಹೆಚ್ಚು ಸಹಕರಿಸ್ತಿಲ್ಲ ಅಂತಾದ್ರೆ ಶಿವಮ್ ದುಬೆ ಅವರೇ ಆಪ್ಷನ್ ಆಗಿರ್ತಾರೆ. ವರುಣ್ ದುಬಾರಿ ಆದ್ರೂ ಅಷ್ಟೇ, ಅಕ್ಸರ್ ದುಬಾರಿ ಆದ್ರೂ ಕೂಡ ಅಷ್ಟೇ. ಶಿವಮ್ ದುಬೆಗೆ ಮತ್ತೊಂದು ಓವರ್ ಕೊಡಬೇಕಾದಂತಹ ಅನಿವಾರ್ಯತೆ ಕ್ಯಾಪ್ಟನ್ಗೆ ಬರುತ್ತೆ. ಆದ್ರೆ ದುಬೆ ಒಂದೊಂದೇ ಓವರ್ನಲ್ಲಿ 20-30 ರನ್ ಬಿಟ್ಕೊಟ್ಟಿದ್ದೆ ಆದ್ರೆ ಮ್ಯಾಚ್ ಗೆಲ್ಲೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನೊಂದು ಭಾರತಕ್ಕಿರುವಂತಹ ದೊಡ್ಡ ಕೊರತೆ ಏನು ಕೇಳಿದ್ರೆ, ಅಭಿಷೇಕ್ ಶರ್ಮಾ ಹೊಡಿಬಡಿ ಆಟಗಾರ. ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದ್ದಂತಹ ಆಟಗಾರನೂ ಕೂಡ ಹೌದು. ಆದ್ರೆ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ಅವರು ಆಡದಂತಹ 7 ಮ್ಯಾಚ್ ನಲ್ಲಿ ಅವರಿಂದ ಬಂದಂತಹ ರನ್ ಕೇವಲ 89 ಮಾತ್ರ. 3 ಪಂದ್ಯದಲ್ಲಿ ಶೂನ್ಯ ಸಾಧನೆ ಮಾಡಿದ್ದಾರೆ. ಭಾರತಕ್ಕೆ ಓಪನಿಂಗ್ ಕೈ ಕೊಡ್ತಾ ಇರುವ ಕಾರಣದಿಂದಾಗಿ ಅದು ಮುಂದೆ ಮಿಡಲ್ ಆರ್ಡರ್ ಮೇಲೆ ಒತ್ತಡ ಕ್ರಿಯೇಟ್ ಮಾಡ್ತಾ ಇದೆ. ಹೇಗಾಗಿದೆ ಅಂತಂದ್ರೆ, ಮ್ಯಾಚ್ ಶುರುವಾಗ್ತಿದ್ದ ಹಾಗೆ ಫಸ್ಟ್ ವಿಕೆಟ್ ಫಿಕ್ಸ್ ಅನ್ನುವಂತಹ ತೀರ್ಮಾನಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕನು ಕೂಡ ಬಂದಿರ್ತಾನೆ. ಆ ಪರಿಸ್ಥಿತಿ ಇದೆ. ಅಭಿಷೇಕ್ ಶರ್ಮಾ ಸ್ಪಿನ್ಗೆ ಆಡೋದಿಲ್ಲ, ಅವರಿಗೆ ಆಗ್ತಾ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಎಲ್ಲಾ ಟೀಮ್ಗಳು ಬಂದಿದ್ದಾವೆ. ನೀವು ಬೇಕಾದ್ರೆ ನೋಡಿ, ಕಳೆದ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಸ್ಪಿನ್ನರ್ಗಳಿಗೆ ಅಭಿಷೇಕ್ ಶರ್ಮಾ ವಿಕೆಟ್ ಒಪ್ಪಿಸಿದ್ದಾರೆ. ಅಭಿಷೇಕ್ ಶರ್ಮಾ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಆಡಲೇಬೇಕು. ಇವತ್ತು ಅವರಿಂದ ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಇಡೀ ಭಾರತ ನಿರೀಕ್ಷೆ ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇದೊಂದು ಬಿಗ್ ಗೇಮ್. ಮತ್ತೆ ಇಂತಹ ಆಪರ್ಚುನಿಟಿ ಬರೋದಿಲ್ಲ. ಕಳೆದ ವಿಶ್ವಕಪ್ ಅನ್ನ ಭಾರತ ಗೆದ್ದಿತ್ತು. ಫೈನಲ್ ಪಂದ್ಯ ಬಹಳ ರೋಚಕವಾಗಿತ್ತು, ಬಹಳ ಒತ್ತಡ ಕೂಡ ಕ್ರಿಯೇಟ್ ಆಗಿತ್ತು. ಆದ್ರೆ ಸೀನಿಯರ್ಸ್ ಗಳಿದ್ದ ಕಾರಣದಿಂದಾಗಿ ಆ ಒತ್ತಡವನ್ನ ಹ್ಯಾಂಡಲ್ ಮಾಡಿ ಭಾರತದ ಗೆಲುವನ್ನ ಖಾತ್ರಿಪಡಿಸಿದ್ರು. ಆದ್ರೆ ಈ ಬಾರಿ ಹಾಗಾಗ್ತಾ ಇಲ್ಲ. ಪ್ರತಿ ಪಂದ್ಯವನ್ನು ಕೂಡ ಭಾರತ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತಹ ವಾತಾವರಣ ಇರುತ್ತೆ. ಆದ್ರೆ ಅಂತಿಮವಾಗಿ ಕಷ್ಟಪಟ್ಟು ಗೆಲ್ಲುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈ ವರ್ಲ್ಡ್ ಕಪ್ ನ ಎಲ್ಲಾ ಮ್ಯಾಚ್ ಗಳನ್ನ ನೋಡಿ, ಈಸಿಯಾಗಿ ಗೆದ್ದು ಬಿಟ್ರಪ್ಪ ಅನ್ನುವಂತಹ ಒಂದೇ ಒಂದು ಮ್ಯಾಚ್ ಕೂಡ ನಿಮಗೆ ಸಿಗೋದಿಲ್ಲ. ಬಹಳ ವೀಕ್ ಟೀಮ್ ವಿರುದ್ಧವೂ ಕೂಡ ಇವರು ಹೆಣಗಾಡಿದ್ದಾರೆ. ಯಾಕೆ ಕೇಳಿದ್ರೆ, ಎಕ್ಸ್ಪೀರಿಯನ್ಸ್ ನ ಕೊರತೆ. ಮುಖ್ಯವಾಗಿ ಅಭಿಷೇಕ್ ಶರ್ಮಾರಂತಹ ಯಂಗ್ ಬ್ಯಾಟರ್ಗಳು ಕೇವಲ ನಾನು ಇರೋದೇ ಹೊಡೆಯೋದಕ್ಕೆ, ಎಲ್ಲಾ ಬಾಲ್ಗಳಿಗೂ ಕೂಡ ದಂಡಿಸಬೇಕು, ಎಲ್ಲವೂ 6-4 ಆಗಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಬಿಟ್ಟು ಬಿಡಬೇಕು. ಸಿಂಗಲ್ ರನ್ ಕೂಡ ಸ್ಕೋರ್ ಬೋರ್ಡ್ ಅನ್ನ ಏರಿಸುತ್ತೆ ಅನ್ನುವಂತಹ ಮನಸ್ಥಿತಿ ಇರಬೇಕು. ಆಗ ಅನಗತ್ಯದ ಹೊಡೆತಕ್ಕೆ ಕೈ ಹಾಕೋದು ಬೇಕಾಗೋದಿಲ್ಲ. ಆದ್ರೆ ಅಭಿಷೇಕ್ ಶರ್ಮಾ ಇತ್ತೀಚೆಗೆ ಆಡದಂತಹ ಎಲ್ಲಾ ಮ್ಯಾಚ್ ನಲ್ಲೂ ಕೂಡ ಅನಗತ್ಯ ಹೊಡೆತಕ್ಕೆ ಕೈ ಹಾಕಿ ಔಟ್ ಆಗಿದ್ದೇ ಜಾಸ್ತಿ. ಅವರಿನ್ನೂ ಸಹ ಬಹಳ ಜವಾಬ್ದಾರಿಯುತವಾಗಿ ಆಡದಂತೆ ಕಂಡು ಬರ್ತಾ ಇಲ್ಲ. ಸಹಜ, ಫಾರ್ಮ್ನಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಒತ್ತಡಗಳಿರ್ತವೆ, ಎಲ್ಲದನ್ನು ಒಪ್ಕೊಳ್ಬೇಕು. ಆದರೆ ಬಿಗ್ ಗೇಮ್ ಅಂತ ಬಂದಾಗ ನಿಮ್ಮ ಮೇಲೆ ನಿರೀಕ್ಷೆಯೂ ಕೂಡ ಅಷ್ಟೇ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಜವಾಬ್ದಾರಿಯುತವಾಗಿ ಆಡಿದ್ದೇ ಆದರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಬಹುಶಃ ಇವತ್ತು ಅಭಿಷೇಕ್ ಶರ್ಮಾ ಅಂತಹ ಆಟ ಆಡ್ತಾರೆ ಎನ್ನುವಂತಹ ನಿರೀಕ್ಷೆ ನನಗಂತೂ ಕೂಡ ಇದೆ. ಇಷ್ಟೆಲ್ಲ ಹೊರೆ ಭಾರತದ ಟೀಮ್ ಮೇಲೆ ಇದ್ರೂ ಕೂಡ ಟೀಮ್ ಮ್ಯಾನೇಜ್ಮೆಂಟ್ ಮಾತ್ರ ಅದ್ಭುತವಾಗಿ ಎಲ್ಲವುದನ್ನು ನಿಭಾಯಿಸ್ತಾ ಇದೆ. ಮುಖ್ಯವಾಗಿ ಅಭಿಷೇಕ್ ಶರ್ಮಾ ಬೇಗ ಔಟ್ ಆದರೂ ಕೂಡ ಅದನ್ನು ನಿಭಾಯಿಸೋದಕ್ಕೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಒಂದಷ್ಟು ವ್ಯತ್ಯಾಸವನ್ನು ತರಲಾಗಿದೆ. ಸಂಜು ಸ್ಯಾಮ್ಸನ್ ಅವರ ಪ್ರಯೋಗವಂತೂ ಭಾರತಕ್ಕೆ ವರ್ಕೌಟ್ ಆಗಿದೆ. ಬಹುಶಃ ಸಂಜು ಸ್ಯಾಮ್ಸನ್ ನನ್ನ ಟೀಮಿಗೆ ತರಲಿಲ್ಲ ಅಂತಾಗಿದ್ರೆ ಭಾರತ ಫೈನಲ್ ಅನ್ನ ಪ್ರವೇಶ ಮಾಡ್ತಲೇ ಇರಲಿಲ್ಲ. ವೆಸ್ಟ್ ಇಂಡೀಸ್ ವಿರುದ್ಧ ಚೇಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರ ಆಟ ಬಹಳ ಅದ್ಭುತವಾಗಿತ್ತು. ಬಹಳ ಸಮಯೋಚಿತ ಆಟ ಆಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಸಂಜು ಆಟವಂತೂ ಎಕ್ಸ್ಟ್ರಾರ್ಡಿನರಿ, ಅದರ ಬಗ್ಗೆ ಮಾತೇ ಆಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಸಂಜು ಮೇಲೆ ಹೆಚ್ಚು ನಿರೀಕ್ಷೆ ಇದೆ, ಹೆಚ್ಚು ಜವಾಬ್ದಾರಿಯೂ ಕೂಡ ಇದೆ. ಇನ್ನು ಇಶಾನ್ ಕಿಶನ್ 1 ಡೌನ್ಗೆ ಬರ್ತಾ ಇರೋದು ಟೀಮ್ ಇಂಡಿಯಾಗೆ ಹೆಲ್ಪ್ ಆಗಿದೆ. ಹಾಗೆ ಇವತ್ತಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಬ್ಯಾಟಿಂಗ್ ನಲ್ಲಿ ನಾಯಕನಿಗೆ ತಕ್ಕನಾದಂತಹ ಆಟವನ್ನ ತೋರಿಸಬೇಕಾಗಿದೆ. ಇನ್ನು ದುಬೆ ಒಳ್ಳೆ ಫಾರ್ಮ್ ನಲ್ಲಿರುವಂತಹದ್ದು ಭಾರತಕ್ಕೆ ಸ್ಟ್ರೆಂತ್ ಕೊಟ್ಟಿದೆ. ಸ್ಪಿನ್ನರ್ ವಿರುದ್ಧ ದುಬೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನ್ಯೂಜಿಲೆಂಡ್ ಟೀಮ್ ನ ಬೌಲಿಂಗ್ ಸ್ಟ್ರೆಂತೇ ಸ್ಪಿನ್ನರ್ಗಳಾಗಿದ್ದಾರೆ. ಸ್ಯಾಂಟ್ನರ್, ರಚಿನ್, ಮೊಕಾಂಜಿ ಇಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮಿತ್ರರೇ, ಟೀಮ್ ಇಂಡಿಯಾದ ಬ್ಯಾಟಿಂಗ್ನಲ್ಲೇನೋ ಬಹಳ ವೈಫಲ್ಯ ಇದೆ ಅಂತ ನನಗನ್ಸೋದಿಲ್ಲ. ಬೌಲಿಂಗ್ ಕಡೆ ಹೆಚ್ಚು ಗಮನ ಕೊಡಬೇಕು. ಕೇವಲ ಬೂಮ್ರಾ ಮೇಲೆ ಇಡೀ ಬೌಲಿಂಗ್ ಟೀಮ್ ನಿಂತಿದೆ ಅನ್ನುವಂಥ ಅನಿವಾರ್ಯತೆ ಸೃಷ್ಟಿ ಆಗಬಾರ್ದು. ಬೂಮ್ರಾ ಜೊತೆಗೆ ಇತರರು ಕೂಡ ಟೀಮ್ಗೆ ಕೊಡುಗೆ ಕೊಟ್ಟಿದ್ದೇ ಆದರೆ ಇವತ್ತಿನ ಪಂದ್ಯವನ್ನ 100% ಭಾರತ ಗೆಲ್ಲುತ್ತೆ. ಈ ಬಾರಿಯ ವಿಶೇಷ ಏನು ಕೇಳಿದ್ರೆ, ಭಾರತ ಟೀಮ್ನ ಪ್ಲಸ್ ಮತ್ತು ಮೈನಸ್ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು ಗೊತ್ತಾ, ಭಾರತ ಎಲ್ಲಾ ಮ್ಯಾಚ್ಗಳನ್ನ ಗೆಲ್ತಾನೆ ಬರ್ತಾ ಇತ್ತು. ಹೀಗಾಗಿ ಎಲ್ಲರೂ ಹೊಗಳ್ತಾ ಇದ್ರು, ಹೇ ಅವನು ಅದ್ಭುತ, ಇವನು ಅದ್ಭುತ, ಏನ್ ತೊಂದರೆ ಇಲ್ಲ, ನಮ್ಮ ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಇವರೇ ಗೆಲ್ಲುವ ಫೇವರೇಟ್, ಈ ರೀತಿಯಾಗಿ ಹೇಳ್ತಾ ಇದ್ರು. ಆದರೆ ಈ ಬಾರಿ ಹಾಗಲ್ಲ. ತಪ್ಪಾಗ್ತಾ ಇರೋದನ್ನ ಎಲ್ಲರೂ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇದು ತಿದ್ದಿಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಒಂದು ವೇಳೆ ಭಾರತ ಮೊದಲು ಬ್ಯಾಟ್ ಮಾಡಿದ್ದೆ ಆದರೆ 200+ ಸ್ಕೋರ್ ಬೇಕೇ ಬೇಕು.
ಯಾಕೆ ಕೇಳಿದ್ರೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಆರ್ಡರ್ ತುಂಬಾ ಚೆನ್ನಾಗಿದೆ. ಅವರ ಓಪನರ್ಸ್ ಅಂತೂ ಅದ್ಭುತವಾಗಿ ಆಡ್ತಾ ಇದ್ದಾರೆ. ವರ್ಲ್ಡ್ ಕಪ್ ನ ಬಹುತೇಕ ಎಲ್ಲಾ ಪಂದ್ಯದಲ್ಲೂ ಕೂಡ ನ್ಯೂಜಿಲೆಂಡ್ ನ ಓಪನಿಂಗ್ ಕ್ಲಿಕ್ ಆಗಿದೆ. ಪಿನ್ ಅಲೆನ್ ಮತ್ತು ಟೀಮ್ ಸೈಫರ್ಟ್ ಇಬ್ರು ಸಹ ಪ್ರತಿ ಮ್ಯಾಚ್ ನಲ್ಲೂ ಕೂಡ ರನ್ ಗಳಿಸ್ತಾ ಇದ್ದಾರೆ. ಇದು ಭಾರತದ ಗಮನದಲ್ಲಿರಬೇಕು. ಹೀಗಾಗಿ ಮೊದಲು ಬ್ಯಾಟ್ ಮಾಡಿದ್ದೆ ಆದ್ರೆ 200+ ಸ್ಕೋರ್ ಅನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಚೇಸ್ ಮಾಡೋದಾದ್ರೆ 160 ಬೆಸ್ಟ್ ಸ್ಕೋರ್, ಅದಕ್ಕಿಂತ ಜಾಸ್ತಿ ಆಗಿದ್ದೆ ಆದ್ರೆ ಸ್ಕೋರ್ ಬೋರ್ಡ್ ಒತ್ತಡ ಭಾರತವನ್ನ ಬಾಧಿಸುತ್ತೆ. ಸೌತ್ ಆಫ್ರಿಕಾ ವಿರುದ್ಧ ಫೆವಿಲಿಯನ್ ಪರೇಡ್ ಮಾಡಿದ್ರಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಆಗಬಹುದು. ಹೀಗಾಗಿ ಸಂಘಟಿತ ಆಟ ಮೂಡಿ ಬಂದಿದ್ದೆ ಆದ್ರೆ ಇವತ್ತು 100% ಭಾರತ ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತೆ. ಮಿತ್ರರೇ, ಮ್ಯಾಚ್ ಅಂದ ಮೇಲೆ ಗೆಲುವು ಸೋಲು ಇದ್ದಿದ್ದೆ. ಈಗಾಗಲೇ ಭಾರತ ಒಂದು ದೊಡ್ಡ ಸಾಧನೆಯನ್ನ ಮಾಡಿದೆ. ಸತತವಾಗಿ 4 ICC ಟೂರ್ನಮೆಂಟ್ಗಳಲ್ಲಿ ಫೈನಲ್ ಅನ್ನು ಪ್ರವೇಶ ಮಾಡಿದೆ. ಏಷ್ಯಾ ಕಪ್ ಅನ್ನು ಸೇರಿಸಿದ್ರೆ 5 ಆಗತ್ತೆ. ಇಂತಹ ಪ್ರದರ್ಶನ ವಿಶ್ವದ ಇನ್ಯಾವ ಟೀಮ್ನಿಂದಲೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 2023ರ ODI ವಿಶ್ವಕಪ್ನ ಫೈನಲ್ ಆಡಿದ್ದಾರೆ. 2024ರ ICC T20 ವಿಶ್ವಕಪ್ ಗೆದ್ದಿದ್ದಾರೆ. ಹಾಗೆ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ. ಈಗ ಮತ್ತೆ ICC T20 ವಿಶ್ವಕಪ್ ಅನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಸಾಧನೆ ಏನೋ ದೊಡ್ಡದಾಗೇ ಇದೆ. ಈ ಮ್ಯಾಚ್ ಅನ್ನ ಕೂಡ ಗೆದ್ದು ICC T20 ವಿಶ್ವಕಪ್ ಅನ್ನ ಸತತ 2ನೇ ಬಾರಿಗೆ ಗೆದ್ದಂತಹ ಟೀಮ್ ಅನ್ನುವಂತಹ ಹೆಗ್ಗಳಿಕೆ ಭಾರತಕ್ಕೆ ಸಿಗಲಿ, ಹೊಸ ಇತಿಹಾಸ ನಿರ್ಮಾಣ ಆಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಿತ್ರರೇ, ಇವತ್ತಿನ ಪಂದ್ಯದ ಬಗ್ಗೆ ನಿಮಗೇನು ಅನ್ಸುತ್ತೆ? ಭಾರತದ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಭಾರತ ಯಾವುದರ ಬಗ್ಗೆ ಫೋಕಸ್ ಮಾಡಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.